ಇದೇ ಕಮಲ್ ಹಾಸನ್ ಇವತ್ತು ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ ಹೇಳಿದ ಈ ಹೊತ್ತಲ್ಲಿ ಅದಿನ್ನೂ ಕೋರ್ಟ್ ಅಲ್ಲಿ ಇತ್ಯರ್ಥವಾಗದೇ ಇರುವಂತ ಸಂದರ್ಭದಲ್ಲಿ ರಶ್ಮಿಕಾ ಮಂದಣ್ಣ ಈ ಮಾತನ್ನ ಆಡಿರುವುದಕ್ಕೆ ಬೇರೆಯೇ ಅರ್ಥ ಇದೆ. ಕನ್ನಡಿಗರೇ ಗಮನಿಸಿ, ಇದು ರಶ್ಮಿಕಾ ಮಂದಣ್ಣ ಮಾಡಿದ್ದ ಪರೋಕ್ಷ ಅಲ್ಲ, ನೇರವಾಗಿ ಕನ್ನಡದ ಮೇಲೆ ಮಾಡಿದ ದಾಳಿ. ಏರಿದ ಏಣಿಯನ್ನ ತುಳಿದು ತಾನು ಈಗ ನಿಂತ ನೆಲೆಯೇ ಶಾಶ್ವತ ಅನ್ನುವಂತ ಒಂದು ದುರಂಕಾರ, ಆ ಪ್ರವೃತ್ತಿ ಅವರ ಹುಟ್ಟುಗುಣವೇನೋ ಅನ್ನುವ ಮಟ್ಟಕ್ಕೆ ಆಗಾಗ ಅವರು ನಮಗೆ ತೋರಿಸ್ಕೊಳ್ತಾ ಇದ್ದಾರೆ. ಇಂಥ ಸೋ ಕಾಲ್ಡ್ ಜನಪ್ರಿಯ ವ್ಯಕ್ತಿಗಳೇ ನಮ್ಮ ಭಾಷೆಯ ಮೇಲೆ ದಾಳಿ ಮಾಡ್ತಾ ಇರುವಂಥದ್ದು ಅತ್ಯಂತ ಅಕ್ಷಮ್ಯ, ಅತ್ಯಂತ ದುರಂತ. ರಾಜ್ಕುಮಾರ್ ಅವರ ಋಣಯೋಗ್ಯತೆಯು ಭಾರತೀಯ ಚಿತ್ರರಂಗದಲ್ಲಿ ಬೇರೆಯವರಿಗೆ ಯಾರಿಗೂ ಇಲ್ಲ ಅನ್ನೋದನ್ನ ಘಂಟಾಘೋಷವಾಗಿ ಹೇಳ್ತೇನೆ. ಅಷ್ಟೇ ಅಲ್ಲ, ಹಾಡು, ಅಭಿನಯ ಮತ್ತು ವೈವಿಧ್ಯಮಯವಾದ ಪಾತ್ರ, ಅದು ವಿಶ್ವದಲ್ಲೇ ರಾಜ್ಕುಮಾರ್ ಒಬ್ಬರೇ. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ಈ ನಮ್ಮ ಕನ್ನಡದ ಮತ್ತು ಪರಭಾಷಾ ಕಲಾವಿದರಿಗೆ ಈ ಭಾಷೆಯ ಮೇಲೆ ಆಟ ಮೇಲಾಟವನ್ನು ಮಾಡುವ ಮತ್ತು ಭಾಷೆಯನ್ನು ಇಟ್ಟುಕೊಂಡು ಭಾವನಾತ್ಮಕವಾಗಿ ಕೆರಳಿಸುವುದು ಒಂದು ದಂಧೆಯ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದೆ. ಕಮಲ್ ಹಾಸನ್ ಅವರು ತಗ್ ಲೈಫ್ ಸಿನಿಮಾದ ಮೂಲಕ ಪ್ರಚಾರಕ್ಕೆ ಬಂದವರು ಕನ್ನಡ ತಮಿಳು ಮೂಲದಿಂದ ಹುಟ್ಟಿದ್ದು ಅನ್ನುವುದನ್ನು ಹೇಳಿಕೊಂಡು ಇಡೀ ರಾಷ್ಟ್ರವ್ಯಾಪಿ ಒಂದು ಆಂದೋಲನದ ರೂಪದಲ್ಲಿ ಜನಾಕ್ರೋಶಕ್ಕೆ ಮತ್ತು ಮುಖ್ಯವಾಗಿ ಕನ್ನಡದ ನೆಲದ ಜನರ ಇಡೀ ಪ್ರತಿಭಟನೆಗೆ ತುತ್ತಾದರು. ಅದೇ ಕಾರಣ ಅಂತ ನಾನು ಹೇಳುವುದಿಲ್ಲ, ಆದರೆ ಅಹಂಕಾರಕ್ಕೆ ಉದಾಸೀನವೇ ಮದ್ದು ಅನ್ನುವಂಥದ್ದು ಒಂದು ಗಾದೆ ಇದೆ ನಮ್ಮಲ್ಲಿ. ಈ ಕಮಲ್ ಹಾಸನ್ ಅವರ ಅಹಂಕಾರ, ದರ್ಪ, ಕನಿಷ್ಠ ಮಟ್ಟದಲ್ಲಿ ಕನ್ನಡಿಗರ ಭಾವನೆಗೆ ನಾನು ತೊಂದರೆಯನ್ನು ಮಾಡಿದ್ದೇನೆ, ಚ್ಯುತಿಯನ್ನು ತಂದಿದ್ದೇನೆ, ನೋವನ್ನು ತಂದಿದ್ದೇನೆ, ಆ ಕಾರಣಕ್ಕಾಗಿ ಕ್ಷಮೆಯನ್ನು ಕೇಳಬೇಕು ಅನ್ನುವಂಥ ಒಂದು ಸೌಜನ್ಯದ ಗಡಿಗಳನ್ನು ಕೂಡ ಮೀರಿದರು. ಹೈಕೋರ್ಟ್ ಅವರಿಗೆ ಅತ್ಯಂತ ಕಠಿಣವಾದ ಶಬ್ದಗಳಲ್ಲಿ ತಪರಾಕಿಯನ್ನು ಹಾಕಿತು. ಕ್ಷಮೆಯನ್ನು ಕೇಳಿ ಸಿನಿಮಾ ಬಿಡುಗಡೆಯ ವಿಷಯದಲ್ಲಿ ಮುಂದುವರಿಬಹುದು, ಮೊದಲು ಕ್ಷಮೆ ಕೇಳಿ ಅಂತಂದರೆ ಕ್ಷಮೆ ಕೇಳಲಿಲ್ಲ. ಆಮೇಲೆ ತಮಿಳು ಚಿತ್ರರಂಗದಲ್ಲಿ ಕನ್ನಡಿಗರು, ಕನ್ನಡದ ನಟರು, ಕನ್ನಡದ ಮಹಾನ್ ಕಲಾವಿದರು ವರ್ತಮಾನದಲ್ಲಿ ಅಭಿನಯಿಸ್ತಾ ಇದ್ದಾರೆ, ಅವರಿಗೆ ತೊಂದರೆ ಆಗಬಹುದು, ಆದ್ದರಿಂದ ಕಮಲ್ ಹಾಸನ್ ಸಿನಿಮಾವನ್ನು ಬಿಡುಗಡೆಗೆ ಅವಕಾಶ ಮಾಡಿಕೊಡಿ ಅಂತ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ತಮಿಳುನಾಡಿನ ವಾಣಿಜ್ಯ ಮಂಡಳಿಯಿಂದ ಒಂದು ಪತ್ರವೂ ಬಂತು, ಧಮಕಿ ಹಾಕಲಾಯಿತು. ಆದರೆ ಆಶ್ಚರ್ಯ ಅಂತಂದರೆ ತಗ್ ಲೈಫ್ ಸಿನಿಮಾ 300 ಕೋಟಿ ನಿರ್ಮಾಣದ ಸಿನಿಮಾ ಕೇವಲ 46 ಕೋಟಿಯನ್ನು ಗಳಿಸುವಲ್ಲಿ ತೀವ್ರವಾದಂಥ ಢಾಳಾದಂಥ ಸೋಲನ್ನು ಕಂಡಿತು. ಅಷ್ಟೇ ಅಲ್ಲ, ತಮಿಳುನಾಡಿನ ಸಮಸ್ತ ಚಿತ್ರಪ್ರೇಮಿಗಳು ಕ್ಯಾಕರಿಸಿ ಉಗಿದ್ರು. 10 ನಿಮಿಷ ಈ ಸಿನಿಮಾವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ರಿವ್ಯೂವನ್ನು ಕೊಟ್ಟರು. ಕಮಲ್ ಹಾಸನ್ನ ಇಡೀ ಜೀವನದಲ್ಲೇ ಇಂಥ ಕೆಟ್ಟ ಸಿನಿಮಾವನ್ನು ನಾವು ನೋಡೇ ಇಲ್ಲ ಅನ್ನುವಂಥದ್ದನ್ನು ತಮಿಳಿಗರೇ ಹೇಳಿದರು. ಹಾಗಾಗಿ ಅದು ಕನ್ನಡಕ್ಕೆ ಮತ್ತೆ ಪ್ರದರ್ಶನಕ್ಕೆ ಮುಖ ಮಾಡುವ ಪ್ರಶ್ನೆಯನ್ನೇ ಉಳಿಸ್ಕೊಂಡಿಲ್ಲ. ಕಮಲ್ ಹಾಸನ್ ಅಂತಲ್ಲ, ಯಾರೇ ಕೂಡ ಯಾವುದೇ ಭಾಷೆ ಇರ್ಬೋದು, ನೆಲ ಇರ್ಬೋದು, ಜಲ ಇರ್ಬೋದು, ಅಸ್ಮಿತೆ ಇರ್ಬೋದು, ರಾಷ್ಟ್ರೀಯತೆ ಇರ್ಬೋದು, ಆ ವಿಚಾರದಲ್ಲಿ ಭಾವನಾತ್ಮಕವಾದಂಥ ಒಂದು ಮರ್ಮಾಘಾತ ಮಾಡುವಂಥ ಕೆಲಸವನ್ನು ಯಾವ ವ್ಯಕ್ತಿಯೇ ಮಾಡಿದರೂ ಕೂಡ ಅದು ಅವರಿಗೆ ಶಾಪವಾಗಿ ತಟ್ಟುತ್ತದೆ. ತಗ್ ಲೈಫು ಏನು ಕಡಿಮೆ ಅಲ್ಲ. ನಾಯಕನ ನಂತರ ಒಬ್ಬ ಮಹಾನ್ ನಿರ್ದೇಶಕ, ಒಬ್ಬ ಮಹಾನ್ ಕಲಾವಿದನ ಒಂದು ಜುಗಲ್ಬಂದಿ. ಅದು ಅತ್ಯಂತ ಅಪರೂಪದ ಚಾರಿತ್ರಿಕವಾದಂಥ ಸಮ್ಮಿಲನ. ಆದರೆ ಮಣಿರತ್ನಮ್ಮನಂಥ ಒಬ್ಬ ಶ್ರೇಷ್ಠ ನಿರ್ದೇಶಕರು, ಜಗತ್ಪ್ರಸಿದ್ಧ ಒಬ್ಬ ಶ್ರೇಷ್ಠ ಕಲಾವಿದನ ಏಕೀಕೃತಗೊಂಡಂಥ ಈ ತಗ್ ಲೈಫ್, ಅದು ಥೂ ಲೈಫ್ ಅನ್ನುವಂಥ ರೀತಿಯಲ್ಲಿ ಜನರ ಪ್ರತಿಕ್ರಿಯೆಯನ್ನು ಪಡ್ಕೊಳ್ತು ಅಂತಾದರೆ ಅಲ್ಲೂ ಕೂಡ ಪ್ರಾಯಶಃ ಇವರ ಅಹಂಕಾರ, ದರ್ಪ, ಸ್ಟಾಲಿನ್ಗಿರಿ
ಇದೇ ಕೆಲಸ ಮಾಡಿದೆ ಅಂತ ನಾನು ಭಾವಿಸ್ತೇನೆ. ಅದರ ಮಧ್ಯೆ ಈಗ ಕನ್ನಡ ಇವರ ಅಪ್ಪನ ಆಸ್ತಿಯೋ ಅನ್ನುವಂಥ ಪ್ರಶ್ನೆಯನ್ನು ಕೇಳಬೇಕಾದಂಥ ಸಂದರ್ಭಕ್ಕೆ ಒಂದು ಮಾತನ್ನು ರಶ್ಮಿಕಾ ಮಂದಣ್ಣ ಕೂಡ ಈ ಕನ್ನಡದ ನೆಲಕ್ಕೆ, ಕನ್ನಡದ ಭಾವನೆಗೆ, ಕನ್ನಡದ ಅನ್ನ ತಿಂದು ಬೆಳೆದಿದ್ದೇನೆ ಅನ್ನುವ ಕನಿಷ್ಠ ಮಟ್ಟದ ಪ್ರಜ್ಞೆಯೂ ಇಲ್ಲದೆ ಮಾತಾಡಿದ್ದನ್ನು ಕೇಳಿದಾಗ ಅತ್ಯಂತ ನೋವಾಗುತ್ತೆ. ಕಿರಿಕ್ ಪಾರ್ಟಿಯ ಮೂಲಕ 2016ರಲ್ಲಿ ರಕ್ಷಿತ್ ಶೆಟ್ಟಿ ಶೋಧಿಸಿದ ಪ್ರತಿಭೆ, ಆಮೇಲೆ ಅಂಜನಿ ಪುತ್ರ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಚಿತ್ರದ ಮೂಲಕ, ಮತ್ತು ಚಮಕ್, ಹೀಗೆ ಕನ್ನಡದ್ದೇ 3-4 ಸಿನಿಮಾಗಳಲ್ಲಿ ಅಭಿನಯಿಸುವ ಮೂಲಕ ತನ್ನ ಅಭಿನಯದ ಅಭಿವ್ಯಕ್ತಿಯ ಒಂದು ಛಾಪನ್ನು ಮೂಡಿಸ್ತಾನೆ ತೆಲುಗು, ತಮಿಳು, ಹಿಂದಿ, ಹೀಗೆ ಅವರ ಅಭಿಯಾನ ಆರಂಭ ಆಯಿತು. ಇವತ್ತು ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಅತ್ಯಂತ ದುಬಾರಿ ಸಂಭಾವನೆಯನ್ನು ಪಡೆಯುವ ನಟಿ ಯಾರಾದರೂ ಇದ್ದರೆ ಅದು ರಶ್ಮಿಕಾ ಮಂದಣ್ಣ. ಬಹುಬೇಡಿಕೆಯ ನಟಿ. ಪುಷ್ಪ 1, ಪುಷ್ಪ 2 ನಂತರಂತೂ ಅವರು ಗಗನಚುಂಬಿಯಾಗಿ ಬೆಳೆದದ್ದು ಕಥೆ. ಹಲವಾರು ಅವಾರ್ಡ್ಗಳು, ಎಲ್ಲ ಚಿತ್ರರಂಗದ ಒಂದು ಪ್ರದೇಶದಲ್ಲಿ ಮನೆ ಮಾಡಿದಂಥ ಖ್ಯಾತಿಯ ನಟಿ. ಈ ಎಲ್ಲವೂ ಅವರ ಬೆನ್ನಿಗಿದೆ. ನಾವು ಕನ್ನಡಿಗರಾಗಿ ಅವರ ಈ ಶ್ರೇಯಸ್ಸನ್ನು, ಅವರ ಅಭಿನಯ ಬದುಕಿನ ಈ ಪ್ರಯಾಣವನ್ನು ನಾವು ಅತ್ಯಂತ ಹಾರ್ದಿಕವಾಗಿ ಸ್ವಾಗತಿಸ್ತೇವೆ, ಅಭಿನಂದಿಸ್ತೇವೆ. ಆದರೆ ರಶ್ಮಿಕಾ ಮಂದಣ್ಣಗೆ ಈ ಏರಿದ ಏಣಿಯನ್ನು ತುಳಿದು ತಾನು ಈಗ ನಿಂತ ನೆಲೆಯೇ ಶಾಶ್ವತ ಅನ್ನುವಂಥ ಒಂದು ದುರಂಕಾರ, ಆ ಪ್ರವೃತ್ತಿ ಅವರ ಹುಟ್ಟುಗುಣವೇನೋ ಅನ್ನುವ ಮಟ್ಟಕ್ಕೆ ಆಗಾಗ ಅವರು ನಮಗೆ ತೋರಿಸ್ಕೊಳ್ತಾ ಇದ್ದಾರೆ. ಕನ್ನಡದ ಭಾಷೆಯನ್ನು ಮಾತಾಡದೇ ಇರುವಂಥದ್ದು, ತಮಿಳು, ತೆಲುಗು ಅಥವಾ ಮಲಯಾಳಂ, ಹಿಂದಿ, ಈ ಎಲ್ಲ ಭಾಷೆಗಳನ್ನು ಅತ್ಯಂತ ಪ್ರೀತಿಯಿಂದ ಸಾರ್ವಜನಿಕವಾಗಿ ಒಪ್ಪಿಕೊಳ್ಳುವ ಮತ್ತು ಮಾತಾಡುವ ಪ್ರವೃತ್ತಿಯನ್ನು ಇಟ್ಕೊಂಡವರು, ತಾನು ಎಲ್ಲಿಂದ ಬಂದಿದ್ದೇನೆ ಅನ್ನುವ ಹಾದಿಯನ್ನೇ ಮರೆತ ಒಂದು ಕೃತಜ್ಞತೆ, ಈ ಎಲ್ಲ ಗುಣಾಢ್ಯತೆಯ ಒಂದು ಸಾಕಾರ ಮೂರ್ತಿ ಏನಾದರೂ ಇದ್ದರೆ ಅದು ರಶ್ಮಿಕಾ ಮಂದಣ್ಣ. ಕನ್ನಡದ ವಿಷಯದಲ್ಲಿ ಹಿಂದೆ ಪರಭಾಷಾ ನಟರು ಅವರ ಮುಖಕ್ಕೆ ಅದೇ ವೇದಿಕೆಯಲ್ಲಿ, ಅದು ಜೂನಿಯರ್ NTR ಇರ್ಬೋದು, ಇನ್ನೊಬ್ಬರು ಇರ್ಬೋದು, ತಪರಾಕಿ ಹೊಡೆಯುವ ಹಾಗೆ ಕನ್ನಡವನ್ನು ಮಾತಾಡಿ ಅವರಿಗೆ ಸಾರ್ವಜನಿಕವಾಗಿ ಉತ್ತರ ಕೊಟ್ಟಿದ್ದರು. ಕನ್ನಡಿಗರಾಗಿ ನಿಮಗೆ ಕನ್ನಡ ಮಾತಾಡಲಿಕ್ಕೆ ಬರೋದಿಲ್ಲ, ಕನ್ನಡಿಗರಾಗಿ ನಿಮಗೆ ಕನ್ನಡದ ಮೇಲೆ ಪ್ರೀತಿ, ವಿಶ್ವಾಸ, ಗೌರವ ಇಲ್ಲ, ಆದರೆ ನನ್ನ ತಾಯಿ ಕನ್ನಡ, ನನ್ನ ಭಾಷೆ ಕನ್ನಡ, ನಾನು ಕನ್ನಡ ಮಾತಾಡ್ತೇನೆ ಅಂತ NT ರಾಮರಾವ್ ಕನ್ನಡವನ್ನು ಮಾತಾಡಿದರು. ಇತ್ತೀಚೆಗೆ ಪವನ್ ಕಲ್ಯಾಣ್ ಕರ್ನಾಟಕ ಸರ್ಕಾರದ ಒಂದು ಕಾರ್ಯಕ್ರಮಕ್ಕೆ ಆನೆಯ ವಿನಿಮಯ ಮಾಡಿಕೊಳ್ಳಿಕ್ಕೆ ಬಂದಾಗ ಕುವೆಂಪು ಅವರ ಕಾವ್ಯನಾಮವನ್ನು ಮತ್ತು ಆ ಇಡೀ ಕಾವ್ಯದ ಅರ್ಥವನ್ನು, ಇಡೀ ಕಾರ್ಯಕ್ರಮದ ಒಂದು ಆ ಸಂದರ್ಭವನ್ನು ಕನ್ನಡದಲ್ಲೇ ಮಾತಾಡಿದರು, ಕನ್ನಡದಲ್ಲೇ ಬೆಳೆಸಿದರು, ಕನ್ನಡದಲ್ಲೇ ಅದನ್ನು ಮುಗಿಸಿದರು. ಅಂದರೆ ಪರಭಾಷಿಕರೂ ಕೂಡ ಕನ್ನಡದ ನೆಲಕ್ಕೆ ಬಂದಾಗ ಕನ್ನಡವನ್ನು ಮಾತಾಡ್ತಾರೆ, ಕನ್ನಡಿಗರು ಸೇರಿದ ಸಂದರ್ಭದಲ್ಲಿ ಕನ್ನಡವನ್ನು ಉಚ್ಚರಿಸ್ತಾರೆ. ಆದರೆ ಈ ಸೋ ಕಾಲ್ಡ್ ರಶ್ಮಿಕಾ ಮಂದಣ್ಣ ನಮಗೆ ಅತ್ಯಂತ ದಟ್ಟವಾಗಿ ಕಾಣ್ತಾಳೆ. ಆದರೆ ಇಲ್ಲಿಯ ಅನ್ನ ತಿಂದು ಇಲ್ಲಿಯೇ ಬೆಳೆದು ಈಗ ಪರಭಾಷೆಯಲ್ಲಿ ಹೋಗಿ ನಟಿಸ್ತಾ ಇರುವಂಥ ನಮ್ಮ ಕನ್ನಡದ ಬಹುತೇಕ ಸೋ ಕಾಲ್ಡ್ ಹೀರೋಗಳು ಕೂಡ ಇದೇ ದುರ್ಗತಿಯನ್ನು ಕನ್ನಡದ ವಿಷಯದಲ್ಲಿ ಮಾಡ್ತಾ ಇದ್ದಾರೆ, ಇದೇ ತಪ್ಪನ್ನು ಕನ್ನಡದ ವಿಷಯದಲ್ಲಿ ಮಾಡ್ತಾ ಇದ್ದಾರೆ. ತಿಂದ ಅನ್ನ ಎಲ್ಲಿದು ಅನ್ನೋದನ್ನು ಮರೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಆರಂಭದಲ್ಲಿ ಯಾವ ಚಿತ್ರರಂಗದಿಂದ, ಯಾವ ಚಿತ್ರಗಳಿಂದ, ಯಾವ ಭಾಷೆಯಿಂದ ಬೆಳೆದಿದ್ದೇನೆ ಅನ್ನುವಂಥ ಒಂದು ಕನಿಷ್ಠ ಮಟ್ಟದ ಕೃತಜ್ಞತೆಯನ್ನು ಇಟ್ಟುಕೊಳ್ಳದೇ ಇದ್ದಂಥದ್ದು ಕೇವಲ ರಶ್ಮಿಕಾ ಮಂದಣ್ಣ ಅಲ್ಲ, ಈ ಸಾಲು ಮುಂದುವರಿತದೆ. ಕಮಲ್ ಹಾಸನ್ ಅವರು ಮಾತಾಡಿದಾಗ, ಕನ್ನಡಕ್ಕೆ ದ್ರೋಹ ಮಾಡಿದಾಗ, ಅವಮಾನ ಮಾಡಿದಾಗ ಒಬ್ಬರೇ ಒಬ್ಬರು ಪರಭಾಷೆಗೆ ಹೋಗಿ ತಮ್ಮ ಅಭಿವ್ಯಕ್ತಿಯನ್ನು ಮುಂದಿಟ್ಟುಕೊಂಡು ಇವತ್ತು ಹಣ ಬಾಚುತ್ತಾ ಇರುವಂಥ ಸೋ ಕಾಲ್ಡ್ ಕನ್ನಡದ ವರ್ತಮಾನದ ಹೀರೋಗಳು ಯಾರೂ ಮಾತಾಡಿಲ್ಲ. ಅದನ್ನು 2 ವಿಡಿಯೋಗಳಲ್ಲಿ ನಿರಂತರವಾಗಿ ನಾನು ಅವರ ಹೆಸರಿಟ್ಟು ಮಾತಾಡಿದ್ದೇನೆ. ಐ ಡೋಂಟ್ ಕೇರ್. ಯಾಕೆಂದರೆ ಕನ್ನಡ ತಾಯಿ ನಮ್ಮದು, ಕನ್ನಡ ಭಾಷೆ ನಮ್ಮದು, ಕನ್ನಡದ ಅಸ್ಮಿತೆ ನಮ್ಮದು. ಕೇವಲ ಅದು ಒಂದು ಭಾಷೆಯಲ್ಲ, ಅದು ನಮ್ಮ ಭಾವದ ಮತ್ತು ಭಾವೋತ್ಕರ್ಷದ ಮಹಾನ್ ಒಂದು ಸಂಕೇತ.
ನಮ್ಮ ಅಸ್ಮಿತೆ, ನಮ್ಮ ಇರುವಿಕೆ, ನಮ್ಮ ಅಸ್ತಿತ್ವ, ಆ ಅಸ್ತಿತ್ವಕ್ಕೆ ಭಂಗ ಬಂದಾಗಲೂ ಕೂಡ ಮಾತಾಡದೇ ಇರುವಂಥ ಈ ಪಾಖಂಡಿಗಳಿದಾರಲ್ಲ, ಇವರನ್ನು ಇಡೀ ಕನ್ನಡಿಗರು ಸಮಸ್ತವಾಗಿ ತಿರಸ್ಕರಿಸಬೇಕು ಮತ್ತು ಇವರನ್ನು ಬಹಿಷ್ಕರಿಸಬೇಕು. ಇದೇ ಮಾತನ್ನು ರಶ್ಮಿಕಾ ಮಂದಣ್ಣ ಅವ್ರಿಗೂ ಇವತ್ತು ಹೇಳಬೇಕಾಗಿದೆ. ಯಾಕೆಂತಂದರೆ ರಶ್ಮಿಕಾ ಮಂದಣ್ಣ ಇತ್ತೀಚೆಗೆ ಧನುಷ್ ನಟನೆಯ ಕುಬೇರ ಚಿತ್ರದ ಪ್ರಚಾರದ ಸಭೆಯಲ್ಲಿ ನಾನು ಮೊದಲು ಕಲಿತ ಭಾಷೆ ತಮಿಳು, ಚೆನ್ನೈಗೆ ನನ್ನ ಹೃದಯದಲ್ಲಿ ವಿಶೇಷ ಸ್ಥಾನ ಇದೆ. ನಿಮ್ಮ ಹೃದಯದಲ್ಲಿ ರಕ್ಷಿತ್ ಅವರಿಗೂ ವಿಶೇಷ ಸ್ಥಾನ ಇತ್ತು. ನಿಮ್ಮ ಹೃದಯದಲ್ಲಿ ಕಿರಿಕ್ ಪಾರ್ಟಿ, ಅಂಜನಿ ಪುತ್ರ, ಚಮಕ್ಕು ಈ ಥರದ ಸಿನಿಮಾಗಳು ಬರ್ತಾ ಇರುವಾಗ ಕನ್ನಡಕ್ಕೂ ವಿಶೇಷವಾದ ಸ್ಥಾನ ಇತ್ತು. ಯಾವಾಗ ತಮಿಳು, ತೆಲುಗು, ಹಿಂದಿ ಅಂತ ನಿಮಗೆ ಹಣದ ಸುರಿಮಳೆಯೇ ಆಗ್ಲಿಕ್ಕೆ ಶುರು ಆಯಿತು, ಪ್ರಶಸ್ತಿಗಳ ಸುರಿಮಳೆಯೇ ಆಗ್ಲಿಕ್ಕೆ ಶುರು ಆಯಿತು, ಆ ಇಡೀ ಜಾಹೀರಾತಿಗೆ ಕೂಡ ರಶ್ಮಿಕಾ ಮಂದಣ್ಣ ಬೇಕು ಅನ್ನುವಂಥ ಆಹ್ವಾನಗಳ ಸುರಿಮಳೆ ಶುರು ಆಯಿತು. ಆವಾಗ ನಿಮ್ಮ ತಲೆ ತಿರುಗ್ಲಿಕ್ಕೆ ಶುರು ಆಯಿತು. ನಿಮಗೆ ಕನ್ನಡ ಮರ್ತೋಯ್ತು. ಕನ್ನಡ ತನ್ನ ತಾಯಿ ಭಾಷೆ ಅನ್ನುವಂಥ ಒಂದು ಕನಿಷ್ಠ ಮಟ್ಟದ ಪ್ರಜ್ಞೆಯಿಂದಲೂ ಕೂಡ ನೀವು ದೂರ ಹೋದ್ರಿ. ನೀವು ಯಾವ ಸೀಮೆಯವರು? ಇದೇ ರಾಜ್ಕುಮಾರ್ ಅವರ ಇಡೀ ಸಂಸಾರ ತಮಿಳುನಾಡಲ್ಲಿತ್ತು. ಕನ್ನಡ ಚಿತ್ರರಂಗದ ಅಸ್ತಿತ್ವವೇ ಒಂದು ಕಾಲದಲ್ಲಿ ತಮಿಳುನಾಡಲ್ಲಿತ್ತು. ಅದೇ ಶಿವರಾಜ್ ಕುಮಾರ್ ಇರ್ಬೋದು, ರಾಘವೇಂದ್ರ ರಾಜ್ಕುಮಾರ್ ಇರ್ಬೋದು, ಅಥವಾ ನಮ್ಮ ಅಪ್ಪು ಇರ್ಬೋದು, ಪ್ರತಿಯೊಬ್ಬರು ರಾಜ್ಕುಮಾರ್ರ ಮಕ್ಕಳು ಕಲ್ತದ್ದು ತಮಿಳಿನ ಸ್ಕೂಲಲ್ಲಿ, ಓದಿದ್ದು ತಮಿಳು ಸ್ಕೂಲಲ್ಲಿ. ಆದರೆ ಅವರೆಲ್ಲರೂ ಕನ್ನಡಕ್ಕೆ ಮರಳಿದರು. ಕನ್ನಡದ ಸಿನಿಮಾಗಳಲ್ಲೇ ತಮ್ಮ ಆರಂಭವನ್ನು ಮಾಡಿದರು. ಕನ್ನಡದ ಸಿನಿಮಾದಲ್ಲೇ ಬೆಳೆದರು. ಕನ್ನಡಿಗರಾಗಿ ಕನ್ನಡದ ಅಸ್ತಿತ್ವವನ್ನು, ಕನ್ನಡದ ಇಡೀ ಹೊಣೆಗಾರಿಕೆಯನ್ನು ಹೆಗಲ ಮೇಲೆ ಹೊತ್ತು ಸಾಗಿದರು. ರಾಜ್ಕುಮಾರ್ ಇಡೀ ಕನ್ನಡದ ಒಬ್ಬ ಆದಿಪ್ರವರ್ತಕನ ರೀತಿಯಲ್ಲಿ ಗೋಕಾಕ್ ಚಳವಳಿಯಲ್ಲಿ ಭಾಗವಹಿಸುವ ಮೂಲಕ ಕನ್ನಡದ ನೆಲೆ, ಕನ್ನಡದ ಬೆಲೆ, ಕನ್ನಡದ ನಾಡು, ನುಡಿ, ಗಡಿ ಯಾವುದೇ ಪ್ರಶ್ನೆ ಅಂತ ಬಂದಾಗಲೂ ಅಲ್ಲಿ ಮುಂಚೂಣಿಯಲ್ಲಿ ನಿಂತು ಇದು ನನ್ನ ನಾಡು ಅನ್ನುವ ರೀತಿಯಲ್ಲಿ ಅವರು ಬೆಳೆದರು, ಬದುಕಿದರು, ಚಿರಂತನವಾದರು. ರಾಜ್ಕುಮಾರ್ ಅವರ ಇಡೀಯದಾದಂಥ ಅಭಿವ್ಯಕ್ತಿಯ ಶ್ರೇಷ್ಠತೆಯ ಪರ್ವಕಾಲದಲ್ಲಿ ತೆಲುಗು, ತಮಿಳು, ಹಿಂದಿಯಿಂದ ಎಂತೆಂಥ ಆಫರ್ಗಳು ಬಂದರೂ ಕೂಡ ಇಲ್ಲ, ನಾನು ಕನ್ನಡಿಗ. ಹಾಗೆ ನೋಡಿದರೆ ರಾಜ್ಕುಮಾರ್ ಅವರು ಹುಟ್ಟಿದ್ದು ಬೆಳೆದದ್ದು ಗಾಜನೂರು, ಗಡಿನಾಡಿನ ಪ್ರದೇಶ. ಆದರೆ ಅವರು ಕನ್ನಡದ ಇಡೀಯದಾದಂಥ ಒಂದು ಆ ಅಸ್ಮಿತೆಯನ್ನು, ಆ ಕನ್ನಡದ ತನವನ್ನು, ಆ ಭಾವನಾತ್ಮಕವಾದಂಥ ಒಂದು ಎರಕವನ್ನು ಯಾವ ರೀತಿಯಲ್ಲಿ ತನ್ನ ಮನಸ್ಸು, ಹೃದಯ, ವ್ಯಕ್ತಿತ್ವದಲ್ಲಿ ಮೇಳೈಸಿಕೊಂಡಿದ್ರು, ಮಿಳಿತಗೊಳಿಸಿಕೊಂಡಿದ್ರು ಅಂತಂದರೆ ಕನ್ನಡಕ್ಕೊಬ್ಬನೇ ರಾಜ್ಕುಮಾರ್. ಇಂಥ ಒಂದು ಸಂದರ್ಭದಲ್ಲಿ ಕೂಡ ಕೊಡಗಿನಲ್ಲಿ ಹುಟ್ಟಿ ಬೆಳೆದಂಥವಳು, ಅಪ್ಪ ಡಿಫೆನ್ಸಲ್ಲಿದ್ದರು. ಆ ರಸ್ಕಿನ್ ಶಾಲೆಯಲ್ಲಿ ತಾನು ಓದಿದ್ದೇನೆ, ಆ ಶಾಲೆ ಇದೆಯೋ ಇಲ್ವೋ ಗೊತ್ತಿಲ್ಲ, ನಾನು ಮೊದಲ ಕಲಿತ ಭಾಷೆ ತಮಿಳು, ಆದ್ದರಿಂದ ನನ್ನ ಹೃದಯದಲ್ಲಿ ತಮಿಳಿಗೆ, ಚೆನ್ನೈಗೆ ವಿಶೇಷ ಸ್ಥಾನವಿದೆ. ಇದೇ ಕಮಲ್ ಹಾಸನ್ ಇವತ್ತು ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ ಹೇಳಿದ ಈ ಹೊತ್ತಲ್ಲಿ ಅದಿನ್ನೂ ಕೋರ್ಟಲ್ಲಿ ಇತ್ಯರ್ಥವಾಗದೇ ಇರುವಂಥ ಸಂದರ್ಭದಲ್ಲಿ ರಶ್ಮಿಕಾ ಮಂದಣ್ಣ ಈ ಮಾತನ್ನು ಆಡಿರುವುದಕ್ಕೆ ಬೇರೆಯೇ ಅರ್ಥ ಇದೆ. ಕನ್ನಡಿಗರೇ ಗಮನಿಸಿ, ಇದು ಒಂದು ಸಹಜವಾಗಿ ಬಂದಂಥ ಮಾತುಕತೆ ಅಲ್ಲವೇ ಅಲ್ಲ. ಕನ್ನಡದ ಬಗ್ಗೆ ಯಾವತ್ತೂ ಎರಡನೇ ಧೋರಣೆ, ಎರಡನೆಯ ದರ್ಜೆಯನ್ನೇ ರಶ್ಮಿಕಾ ಮಂದಣ್ಣ ಪ್ರದರ್ಶಿಸ್ತಾನೆ ಬಂದಿದ್ದಾರೆ. ಅದಕ್ಕೆ ಹಲವು ದಾಖಲೆಗಳಿದೆ. ಇದು ರಶ್ಮಿಕಾ ಮಂದಣ್ಣ ಮಾಡಿದ್ದ ಪರೋಕ್ಷ ಅಲ್ಲ, ನೇರವಾಗಿ ಕನ್ನಡದ ಮೇಲೆ ಮಾಡಿದ ದಾಳಿ. ಕಮಲ್ ಹಾಸನ್ ಅವರ ಮಾತಿಗೆ ಪುಷ್ಟೀಕರಿಸುವ, ಅವರ ಮಾತನ್ನು ಸಮರ್ಥಿಸುವ ಪರ್ಯಾಯವಾದಂಥ ಒಂದು ದಾರಿಯಲ್ಲಿ ಕನ್ನಡಕ್ಕೆ ಅವಮಾನ ಮಾಡಿದ್ದಿದ್ರೆ ಅದು ರಶ್ಮಿಕಾ ಮಂದಣ್ಣ ಅವರ ನಾನು ಮೊದಲು ಕಲಿತ ಭಾಷೆ ತಮಿಳು, ಚೆನ್ನೈಗೆ ನನ್ನ ಹೃದಯದಲ್ಲಿ ವಿಶೇಷ ಸ್ಥಾನವಿದೆ. ಕನ್ನಡದಲ್ಲಿ ಬೆಳೆದ್ರಿ, ಕನ್ನಡದಲ್ಲೇ ನೀವು ಏಣಿ ಹತ್ತಿದ್ದು. ನಿಮ್ಮದು ಮತ್ತು ರಕ್ಷಿತನ ಮಧ್ಯೆಯ ಎಂಗೇಜ್ಮೆಂಟು ಮುರಿದು ಬಿದ್ದದ್ದು ನಮಗೆ ಸಂಬಂಧ ಇಲ್ಲ ಅದು. ಆದರೆ ಕನ್ನಡದ ನೆಲಕ್ಕೆ ನಿಮ್ಮನ್ನು ಪರಿಚಯಿಸಿದ್ದು ರಕ್ಷಿತ್. ಅವ್ರ ಮಟ್ಟಿಗೆ ಎಷ್ಟು ನಿಮಗೆ ಕೃತಜ್ಞತಾ ಭಾವ ಇದೆ, ನೆನಪಿದೆ ನನಗೆ ಗೊತ್ತಿಲ್ಲ. ಕಿರಿಕ್ ಪಾರ್ಟಿ ಅಂತ ಒಂದು ಕನ್ನಡದ ಅತಿ ವಿಶಿಷ್ಟವಾದಂಥ ಸಿನಿಮಾದ ಮೂಲಕ ನೀವು ಬಣ್ಣದ ಲೋಕಕ್ಕೆ ಪರಿಚಯಿಸಲ್ಪಟ್ಟವರು, ಕನ್ನಡದಿಂದ ನೀವು ಹೊಮ್ಮಿದವರು, ಕನ್ನಡದಿಂದ ನೀವು ಬೆಳೆದವರು,
ಕನ್ನಡದ ಸಿನಿಮಾಗಳಲ್ಲಿ ನಿಮ್ಮ ಅಭಿನಯವನ್ನು ನೋಡಿ ಪರಕೀಯರು ನಿಮ್ಮನ್ನು ಸೆಳೆಕೊಂಡದ್ದೇ ಹೊರತು ನೀವು ತಮಿಳು ಇಷ್ಟು ಪ್ರೀತಿಯ ಭಾಷೆ, ನನ್ನ ಮೊದಲ ಆದ್ಯತೆ, ಚೆನ್ನೈಗೆ ನನ್ನ ಹೃದಯದಲ್ಲಿ ವಿಶೇಷವಾದ ಸ್ಥಾನ ಇದೆ ಅಂತ ಹೇಳುವವರು ನೀವು ತಮಿಳು ಸಿನಿಮಾದಿಂದಲೇ ನಿಮ್ಮ ಅಭಿನಯ ಬದುಕನ್ನು ಆರಂಭಿಸ್ಬೋದಿತ್ತಲ್ಲ, ಯಾಕೆ ಆರಂಭಿಸಿಲ್ಲ? ಯಾಕೆ ನಿಮಗೆ ಮೊದಲಾಗಿ ತಮಿಳು ಸಿನಿಮಾ ನಿಮ್ಮನ್ನು ಕರೆದಿಲ್ಲ? ಯಾಕೆ ನಿಮ್ಮನ್ನು ಪುರಸ್ಕರಿಸಿಲ್ಲ? ಇದರ ಬಗ್ಗೆ ನಿಮಗೊಂದು ಕನಿಷ್ಠ ಮಟ್ಟದ ಜ್ಞಾನ ಬೇಡ? ಕನ್ನಡ ಅಂತಂದರೆ ಏನು ಅಂತ ಭಾವಿಸಿದಿರಿ? ಹುಟ್ಟಿನ ನೆಲದ ಬಗ್ಗೆ, ಹುಟ್ಟಿನ ತಾಯಿಯ ಬಗ್ಗೆ, ನಿಮ್ಮ ಮಾತೃಭಾಷೆಯ ಬಗ್ಗೆ, ಮಾತೃಭೂಮಿ ಬಗ್ಗೆ ಇಷ್ಟರ ಮಟ್ಟಿನ ಅಹಂಕಾರ, ಇಷ್ಟರ ಮಟ್ಟಿನ ಒಂದು ಕೀಳರಿಮೆ, ನಿಮ್ಮ ಮಾತಿನ ಅರ್ಥ ಏನನ್ನು ಕೊಡ್ತಾ ಇದೆ? ಈ ಮಾತು ಕೊನೆಗೂ ಪ್ರತಿಕ್ರಿಯಿಸುವ ವಿಧಿವಿಧಾನ ಏನು? ಕಮಲಾಸನ್ ಅವರ ಮಾತನ್ನು ಸಮರ್ಥಿಸುವಂಥ ಒಂದು ಜಾಣತನವನ್ನು ಇಟ್ಟುಕೊಂಡು ನೀವು ನಾನು ಮೊದಲು ಕಲಿತ ಭಾಷೆ ತಮಿಳು, ನಿಮ್ಮ ಅಪ್ಪ ಅಮ್ಮನ ಮೊದಲ ಭಾಷೆ ಯಾವುದು ಅಂತ ಕೇಳಿ, ನಿಮ್ಮ ಪರಂಪರೆಯಲ್ಲಿ ಬಂದ ಮೊದಲ ಭಾಷೆ ಯಾವುದು ಅಂತ ಕೇಳಿ, ನಿಮ್ಮ ರಕ್ತಗತವಾಗಿ DNA ರೂಪದಲ್ಲಿ ಬಂದಂಥ ಮೊದಲ ಭಾಷೆ ಯಾವುದು ಅಂತ ಕೇಳಿ. ಬಣ್ಣದ ಬದುಕಿನ ಪ್ರಥಮ ಹೆಜ್ಜೆಯನ್ನು ಇಟ್ಟದ್ದು ಕನ್ನಡದಲ್ಲಿ. ಕನ್ನಡ ಸಿನಿಮಾ ನಿಮಗೆ ಶ್ರೇಯಸ್ಸನ್ನು ಕೊಟ್ಟಿದೆ. ಕನ್ನಡದ ಸಿನಿಮಾ ನಿಮಗೆ ಸೀಮೋಲ್ಲಂಘನಕ್ಕೆ ಒಂದು ಕಿಕ್ ಬೋರ್ಡ್ ಆಗಿ ಸಂದಿದೆ. ಅದನ್ನು ಮರೆತು ಇವತ್ತು ತಮಿಳು ಭಾಷೆಯನ್ನು ಹೊಗಳ್ತಾ ಇದ್ದೀರಿ. ತಮಿಳು ಭಾಷೆ ನನ್ನ ಹೃದಯದ ಭಾಷೆ ಅಂತ ಹೇಳ್ತಾ ಇದ್ದೀರಿ. ತಮಿಳು ಭಾಷೆ ನನ್ನ ಪ್ರಥಮ ಆದ್ಯತೆಯ ಭಾಷೆ ಅಂತ ಹೇಳ್ತಾ ಇದ್ದೀರಿ. ನಿಮ್ಮಂಥವರನ್ನು ಕನ್ನಡ ಭಾಷೆ ಹಡೆದಿದೆಯಲ್ಲ, ಅದಕ್ಕೆ ನಾವು ನಮ್ಮ ಚಪ್ಪಲಿಯಲ್ಲಿ ನಾವೇ ಹೊಡ್ಕೋಬೇಕು. ಇದೇ ಮಣಿರತ್ನಮ್ಮು ಪಲ್ಲವಿ ಅನುಪಲ್ಲವಿ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ, ಇದೇ ಕಮಲ್ ಹಾಸನ್ ಕನ್ನಡದ ಚಿತ್ರದ ಮೂಲಕ. ಆದರೆ ಇವತ್ತು ಕನ್ನಡಕ್ಕೆ ದ್ರೋಹ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ SP ಬಾಲಸುಬ್ರಹ್ಮಣ್ಯಂ ಇನ್ನೊಂದು ಜನ್ಮ ಇದ್ದರೆ ನಾನು ಕನ್ನಡದಲ್ಲೇ ಹುಟ್ಟಬೇಕು, ಕನ್ನಡ ನಾಡಿನಲ್ಲೇ ನಾನು ಬೆಳೆಬೇಕು ಅಂತ ಬಾಳಿ ಬದುಕಿ ಹೋದರು. ಅಂತ ಎಷ್ಟು ಉದಾಹರಣೆ ಕೊಡಬೇಕು? ಆದರೆ ನಿಮ್ಮಂಥವರು ಕನ್ನಡದಲ್ಲಿ ಅನ್ನವನ್ನು ತಿಂದು, ಕನ್ನಡದಲ್ಲಿ ಬೆಳೆದು, ಕನ್ನಡದ ಚಿತ್ರಗಳಿಂದಲೇ ಇವತ್ತು ಈ ಶ್ರೇಯಸ್ಸನ್ನು, ಈ ಮೇಲ್ಮೆಯನ್ನು, ಈ ಒಂದು ಇಡೀಯದಾದಂಥ ಒಂದು ಬೆಳವಣಿಗೆಯನ್ನು ಕಂಡವರು ಇವತ್ತು ಕನ್ನಡವನ್ನು ಕಾಲಿಗೆ ಕಸವಾಗಿ ಕಾಣ್ತಾ ಇದ್ದೀರಿ. ಕನ್ನಡಿಗರೇ ಇದನ್ನು ಭಾಳ ಸೀರಿಯಸ್ ಆಗಿ ತಗೋಬೇಕು. ರಶ್ಮಿಕಾ ಮಂದಣ್ಣ ಅವರಿಗೆ ಕನ್ನಡಿಗರು ಒಂದು ಶುದ್ಧವಾದಂಥ ಬುದ್ಧಿ ಕಲಿಸುವ ಕೆಲಸ ಮಾಡಬೇಕು. ಇಂಥ ಸೋ ಕಾಲ್ಡ್ ಜನಪ್ರಿಯ ವ್ಯಕ್ತಿಗಳೇ ನಮ್ಮ ಭಾಷೆಯ ಮೇಲೆ ದಾಳಿ ಮಾಡ್ತಾ ಇರುವಂಥದ್ದು ಅತ್ಯಂತ ಅಕ್ಷಮ್ಯ, ಅತ್ಯಂತ ದುರಂತ. ಅದರ ಸಾಲಿಗೆ ಈ ರಾಮ್ ಗೋಪಾಲ್ ವರ್ಮಾ ಕುಡಿದಾಗ ಯಾವ್ಯಾವುದೋ ಹೆಣ್ಣುಮಕ್ಕಳ ಪಾದ ನೆಕ್ಕುವ, ಅವರ ಬಟ್ಟೆ ಬಿಚ್ಚುವ ಒಂದು ಸಾಮಾಜಿಕವಾದಂಥ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ, ನಾನೊಬ್ಬ ಜನಪ್ರಿಯ ನಿರ್ದೇಶಕ ಅನ್ನುವಂಥ ಕನಿಷ್ಠ ಮಟ್ಟದ ಜ್ಞಾನ ಇಲ್ಲದೆ ಇದ್ದಂಥ ಈ ಧೂರ್ತ RGV ನಮ್ಮ ರಾಜ್ಕುಮಾರ್ರ ಮೇಲೆ ದಾಳಿ ಮಾಡ್ತಾರೆ. ಹುಟ್ಟು 3 ಸೋಮವಾರ ಆಗಲಿಲ್ಲ ಅಂತ ನಮ್ಮೂರಲ್ಲಿ ಒಂದು ಗಾದೆ ಇದೆ. 62ನೇ ಇಸ್ವಿಯಲ್ಲಿ ಹುಟ್ಟಿದ ಮನುಷ್ಯ, ಇವನಿಗೆ 63 ವರ್ಷ. ಈಗ ಕನ್ನಡ ಚಿತ್ರರಂಗದ 90-95 ವರ್ಷದ ಇತಿಹಾಸದ ಜ್ಞಾನ ನಿಮಗೆ ಏನಿದೆ? ರಾಜ್ಕುಮಾರ್ ಅಂದರೆ ಏನಂತ ತಿಳ್ಕೊಂಡಿದ್ದೀರಿ? ಕೂಲಿ ಸಿನಿಮಾದಲ್ಲಿ ಒಂದು ಗೌರವಯುತವಾಗಿ ಟ್ರೈನ್ ಇಳಿದು ಬನ್ನಿ, ನಿಮ್ಮ ಸೂಟ್ ಕೇಸನ್ನು ನಾನು ಹೊರತ್ಕೊಂಡು ಹೋಗ್ತೇನೆ, ಒಂದು ಸೀನ್ ಆ್ಯಕ್ಟ್ ಮಾಡಿ ಅಂತಂದರೆ ರಾಜ್ಕುಮಾರ್ ಆ್ಯಕ್ಟ್ ಮಾಡಿಲ್ಲ. ವರ್ಮಾ ಅವರೇ ತಿಳ್ಕೊಳ್ಳಿ. ಕನ್ನಡ, ಕನ್ನಡದ ನೆಲ, ಕನ್ನಡದ ಅಸ್ಮಿತೆ, ಕನ್ನಡದ ಭಾಷೆ, ನನ್ನ ತಾಯಿ ಭಾಷೆ ಅನ್ನೋದರ ಬಗ್ಗೆ ರಾಜ್ಕುಮಾರ್ ಅವರಿಗೆ ಎಂಥ ಒಂದು ಭವ್ಯವಾದ ಕಲ್ಪನೆ ಇತ್ತು, ಕಮಿಟ್ಮೆಂಟ್ ಇತ್ತು ಅನ್ನೋದಕ್ಕೆ. ರಾಜ್ಕುಮಾರ್ ರೀಮೇಕ್ ವಿರುದ್ಧ, ಡಬ್ಬಿಂಗ್ ವಿರುದ್ಧ ಐತಿಹಾಸಿಕ ಚಳವಳಿ ಮಾಡಿದವರು. ರಾಜ್ಕುಮಾರ 206 ಸಿನಿಮಾಗಳಲ್ಲಿ ಎಲ್ಲೋ ಒಂದೆರಡು ರೀಮೇಕ್ ನಿಮಗೆ ಸಿಗಬಹುದು. ಆದರೆ ನೆನಪಿಡಿ, 70-80ರ ದಶಕದಲ್ಲಿ ರಾಜ್ಕುಮಾರ್ ಚಿತ್ರಗಳ ಸುವರ್ಣ ಕಾಲ ಅದು. ರಾಜ್ಕುಮಾರ್ ಚಿತ್ರಗಳು ಶತದಿನ ಅಲ್ಲ, 3-4 ವರ್ಷಗಳು ಓಡಿದಂಥ ಕಾಲ. ರಾಜ್ಕುಮಾರ್ ಚಿತ್ರಗಳು ಈ ಸಮಾಜದ ಇಡೀ ಗತಿಶೀಲತೆಯನ್ನು ನಿರ್ಧರಿಸಿದಂಥ ಚಿತ್ರಗಳ ಕಾಲ. ಇಡೀ ಕೌಟುಂಬಿಕ, ಸಾಮಾಜಿಕ, ಸಾಂಸ್ಕೃತಿಕ ಬದುಕನ್ನು ನೇರ್ಪುಗೊಳಿಸಿದಂಥ ಚಿತ್ರಗಳನ್ನು ಕೊಟ್ಟಂಥ ಶ್ರೇಯಸ್ಕರವಾದಂಥ ಪರ್ವಕಾಲ ಅದು. ಆವಾಗ ನಿಮ್ಮ ಅಮಿತಾಬ್ ಬಚ್ಚನ್ನ ಸಿನಿಮಾವನ್ನು ರೀಮೇಕ್ ಮಾಡುವ ಯಾವ ದರ್ದು, ಯಾವ ಅನಿವಾರ್ಯವೂ ರಾಜ್ಕುಮಾರ್ಗಿರಲಿಲ್ಲ.
ಇತಿಹಾಸವನ್ನು ತಿಳಿದುಕೊಂಡು ಮಾತಾಡಬೇಕು ನಿಮ್ಮಂಥ ಪುಟಗೋಸಿಗಳು. ಏನಂತ ಭಾವಿಸಿದ್ರಿ ರಾಜ್ಕುಮಾರ್ ಅವ್ರ ಬಗ್ಗೆ, ಕನ್ನಡದವ್ರ ಬಗ್ಗೆ? ಇಡೀ ರಾಜ್ಕುಮಾರ್ ಅವರ ಜೀವಿತಾವಧಿಯಲ್ಲಿ ಮಾಡಿದಂಥ ಬಹುಮುಖಿ ಚಿತ್ರಗಳನ್ನು, ಅದರ ಒಂದು ರಾಗಿ ಕಾಳಿನ ಯೋಗ್ಯತೆಯ ಚಿತ್ರಗಳನ್ನು ಮಾಡುವಂಥದ್ದು ಅಮಿತಾಬ್ ಬಚ್ಚನ್ ಅವರಿಗೆ ಯೋಗ್ಯತೆ ಇರಲಿಲ್ಲ ಅಂತ ಈಗಲೂ ಹೇಳಬಲ್ಲೆ ನಾನು. ನೋಡುವ ನಮ್ಗೆ ಕೃಷ್ಣದೇವರಾಯ ಮಾಡಲಿ, ನೋಡುವ ಬಬ್ರುವಾನ ಮಾಡಲಿ, ನೋಡುವ ಭಕ್ತ ಗುಂಬಾರ ಮಾಡಲಿ, ನೋಡುವ ಬಂಗಾರದ ಪಂಜರ ಮಾಡಲಿ, ಏನಂತ ಭಾವಿಸಿದಿರಿ? ರಾಜ್ಕುಮಾರ್ ಬಾಂಡ್ ಸಿನಿಮಾಗಳನ್ನು ಮಾಡಿ ಗೆದ್ದಿದ್ದಾರೆ, ರಾಜ್ಕುಮಾರ್ ಸೋಷಿಯಲ್ ಡ್ರಾಮಾ ಮಾಡೋ ಗೆದ್ದಿದ್ದಾರೆ, ರಾಜ್ಕುಮಾರ್ ಶೋಲೆ ಅಂತ ಅಮಿತಾಬ್ ಬಚ್ಚನ್ನ ಚಿರಂತನ ಚಿತ್ರ ಇದೆಯಲ್ಲ, ಆ ರೀತಿಯ ಸಿನಿಮಾವನ್ನು ಮಾಡಿ ರಾಜ್ಕುಮಾರ್ ಗೆದ್ದಿದ್ದಾರೆ. ಆದರೆ ಇದೇ ನಿಮ್ಮ ಅಮಿತಾಬ್ ಬಚ್ಚನ್ ರಾಜ್ಕುಮಾರ್ ಅವರ ಅತ್ಯಂತ ಶ್ರೇಷ್ಠ ಚಿತ್ರ, ಜನಪ್ರಿಯ ಚಿತ್ರ, ಜನರಿಗೆ ಹುಚ್ಚು ಹಿಡಿಸಿದ ಚಿತ್ರ ಶಂಕರ್ ಗುರು. ತ್ರಿಪಾತ್ರಾಭಿನಯ, 3 ಪಾತ್ರಗಳು, 3 ಯುಗವನ್ನು ಕಟ್ಟಿದಂಥ ಚಿತ್ರ ಅದು. ಆ ಸಿನಿಮಾವನ್ನು ಮಹಾನ್ ಅಂತ ರೀಮೇಕ್ ಮಾಡಿದ್ದು ನಿಮ್ಮ ಅಮಿತಾಬ್ ಬಚ್ಚನ್. ನೆನಪಿಡಿ, ಅಮಿತಾಬ್ ಬಚ್ಚನ್ಗೂ ರಾಜ್ಕುಮಾರ್ಗೂ ಯಾವ ಕಂಪ್ಯಾರಿಸನ್ ಕೂಡ ಇಲ್ಲ. ಮತ್ತು ರಾಜ್ಕುಮಾರ್ ಯಾರ ಹೆಗಲ ಮೇಲೆಯೂ ಬೆಳೆದವರಲ್ಲ, ಯಾರ ತಲೆ ಮೇಲೂ ಬೆಳೆದವರಲ್ಲ. ಯಾವ ಚಿತ್ರರಂಗದ ಯಾವ ಕೊಡುಗೆಯೋ, ಯಾವ ಉಪಕೃತ ಭಾವವೋ, ಯಾವ ಎರವಲ್ಲೋ ನೆರವನ್ನೋ ಯಾವುದನ್ನು ತೆಗೆದುಕೊಂಡು ಬೆಳೆದಂಥ ರಾಜ್ಕುಮಾರ್ ಅಲ್ಲ. ರಾಮ್ ಗೋಪಾಲ್ ವರ್ಮಾ ನಿಮ್ಮ ನಾಲಿಗೆಗೆ ಹುಳ ಬೀಳುತ್ತೆ, ನೆನಪಿಡಿ. ರಾಜ್ಕುಮಾರ್ರ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ ನೀವು. ಪುಣ್ಯ ಪುರುಷ, ಯುಗ ಪುರುಷ ಏನಂತ ಭಾವಿಸಿದಿರಿ? ರಾಜ್ಕುಮಾರ್ ಸಿನಿಮಾವನ್ನು ಶಂಕರ್ ಗುರು ಮಾಡಿಯೂ ಕೂಡ ರಾಜ್ಕುಮಾರ್ ಅಭಿವ್ಯಕ್ತಿಯ ಒಂದು ಕಾಲು ಭಾಗವನ್ನು ಅಮಿತಾಬ್ ಬಚ್ಚನ್ ಮುಟ್ಲಿಕ್ಕಾಗದೇನೆ ಆ ಸಿನಿಮಾ ಸೋತಿದೆ. ರಾಜ್ಕುಮಾರ್ ಮಾಡಿದಂಥ ಯಾವುದೇ ಸಿನಿಮಾವನ್ನು ಪರಭಾಷೆಯ ಮೇರು ನಟರು ಕೂಡ ಮಾಡಿ ಅದನ್ನು ಅನುಭವಿಸ್ಲಿಕ್ಕೂ ಆಗದೇನೆ ಅನುಭವಕ್ಕೆ ತಂದುಕೊಳ್ಳೋದು ಬಿಡಿ, ಗೆಲುವಿನ ಕಕ್ಷೆಗೆ ಅದನ್ನು ತಂದು ನಿಲ್ಲಿಸುವುದನ್ನು ಬಿಡಿ, ಅತ್ಯಂತ ಧಾರಾಳವಾಗಿ ಡಾಳಾಗಿ ಸೋತಿದ್ದಾರೆ. ಇದೇ ಸತ್ಯ ಹರಿಶ್ಚಂದ್ರ. ಆಗ ತೆಲುಗು ಮತ್ತು ಕನ್ನಡ ಏಕಕಾಲದಲ್ಲಿ ಚಿತ್ರೀಕರಣಗೊಳ್ತಾ ಇತ್ತು. ಎನ್ ಟಿ ರಾಮರಾವ್ ತನ್ನ ಜನಪ್ರಿಯತೆಯ ಉತ್ತುಂಗ, ಜನಪ್ರಿಯತೆಯ ಆಡಂಬರ, ದರ್ಪ, ಆದ್ದರಿಂದ ನನ್ನದೇ ಮೊದಲು ಶೂಟ್ ಆಗಬೇಕು ಅಂತ ಹೇಳಿದ್ರಂತೆ. ರಾಜ್ಕುಮಾರ್ ಅವರು ನೋ ಪ್ರಾಬ್ಲಮ್, ಅವರು ವಿನಯವೇ ವಿದ್ವತ್ ಸ್ವರೂಪವಾಗಿ ಯಾರಾದರೂ ಸಮಾಜದಲ್ಲಿ ಕಂಡದ್ದಿದ್ರೆ ಅದು ರಾಜ್ಕುಮಾರ್. ಆಯಿತು, ಏನು ತೊಂದರೆ ಇಲ್ಲ, ಅವರು ದೊಡ್ಡವರು, ಮಾಡಲಿ ಬಿಡಿ ಅಂತಂದರೆ 4 ದಿನ ಶೂಟಿಂಗು. ರಾಜ್ಕುಮಾರ್ ಅಭಿನಯಿಸ್ತಾ ಇರುವಂಥ ರಭಸವನ್ನು, ಆ ಒಂದು ಮೈಮರೆಯುವಿಕೆಯನ್ನು, ಆ ಸತ್ಯ ಹರಿಶ್ಚಂದ್ರರೇ ಆಗಿ ಅವರು ಒಂದು ಪ್ರತಿರೂಪವಾಗಿ ಮಾರ್ಪಡುವ ಆ ವಿಸ್ಮಯವನ್ನು ಕಂಡು ಕೊನೆಗೆ ಬಂದು ರಾಜ್ಕುಮಾರ್ ಅವರ ಹತ್ರ ಕ್ಷಮೆ ಕೇಳಿ ನಿರ್ದೇಶಕರ ಹತ್ರ ರಾಜ್ಕುಮಾರ್ ಗಾರು ಅವರು ಮೊದಲೇ ಮಾಡಲಿ, ಅವರ ನೋಡಿಕೊಂಡು ನಾನು ಮಾಡ್ತೇನೆ ಅಂತ ಎನ್ ಟಿ ರಾಮರಾವ್. ಆಮೇಲೆ 4 ದಿನದ ನಂತರ ಮೊದಲು ರಾಜ್ಕುಮಾರ್ ಅವರ ಶೂಟಿಂಗು, ಆ ನಂತರ ಎನ್ ಟಿ ರಾಮರಾವ್. ಆದರೆ ದುರಂತ ಏನು ಗೊತ್ತಾ, ಇಲ್ಲಿ ನ ಭೂತೋ ನ ಭವಿಷ್ಯತಿ ಅನ್ನುವ ಹಾಗೆ ಸತ್ಯ ಹರಿಶ್ಚಂದ್ರ ಗೆದ್ದಿತ್ತು. ಇವತ್ತಿಗೂ ಸತ್ಯ ಹರಿಶ್ಚಂದ್ರ ಚಿರಂತನ ಚಿತ್ರ. ಆದರೆ ಎನ್ ಟಿ ರಾಮರಾವ್ ಮಾಡಿದಂಥ ಸತ್ಯ ಹರಿಶ್ಚಂದ್ರ ಸೋತಿತು. ಭಕ್ತ ಕುಂಬಾರದ್ದು ರಿಮೇಕಿನ ಇದೇ ಕತೆ. ಹಾಗಾಗಿ ರಾಜ್ಕುಮಾರ್ ಮುಟ್ಲಿಕ್ಕೆ ಬರಬೇಡಿ, ಕನ್ನಡ ಮುಟ್ಲಿಕ್ಕೆ ಬರಬೇಡಿ. ಪರಭಾಷಿಕರೇ, ನಿಮಗೆ ಯಾವ್ಯಾವುದೋ ಸಂದರ್ಭದಲ್ಲಿ ಏನೇನು ಎಚ್ಚರ ಆಗುತ್ತೆ, ಏನೇನು ಕನಸು ಬೀಳುತ್ತೆ ನಮಗೆ ಗೊತ್ತಿಲ್ಲ. ರಾಮ್ ಗೋಪಾಲ್ ವರ್ಮಾ ಅವರೇ, ನಿಮ್ಮ ಬುದ್ಧಿ, ನಿಮ್ಮ ಯೋಗ್ಯತೆ, ನೀವು ಕುಡಿದಾಗ ಹೆಣ್ಣುಮಕ್ಕಳ ಪಾದ ನೆಕ್ಕುವುದು, ಬಟ್ಟೆ ಬಿಚ್ಚುವುದು ಮಾಡ್ತೀರಲ್ಲ, ಅಷ್ಟೇ. ನಮ್ಮ ರಾಜ್ಕುಮಾರ್ ಅವರ ಇಡೀಯದಾದಂಥ ಒಂದು ವ್ಯಕ್ತಿತ್ವದ ಘನತೆ, ಗೌರವ, ಅದರ ಎತ್ತರ ಬಿತ್ತರ ಅದು ಧ್ರುವತಾರೆಯಷ್ಟು. ರಾಜ್ಕುಮಾರ್ ಅವರ ಋಣಯೋಗ್ಯತೆಯು ಭಾರತೀಯ ಚಿತ್ರರಂಗದಲ್ಲಿ ಬೇರೆಯವರಿಗೆ ಯಾರಿಗೂ ಇಲ್ಲ ಅನ್ನೋದನ್ನು ಘಂಟಾಘೋಷವಾಗಿ ಹೇಳ್ತೇನೆ. ಅಷ್ಟೇ ಅಲ್ಲ, ಹಾಡು, ಅಭಿನಯ ಮತ್ತು ವೈವಿಧ್ಯಮಯವಾದ ಪಾತ್ರ, ಅದು ವಿಶ್ವದಲ್ಲೇ ರಾಜ್ಕುಮಾರ್ ಒಬ್ಬರೇ. ಯಾವ ಪುಟಗೋಸಿಗಳ ರೀಮೇಕ್ ಚಿತ್ರಗಳು ರಾಜ್ಕುಮಾರ್ರ ಬೆಳವಣಿಗೆಗೆ ಏಣಿ ಆಗಿಲ್ಲ. ನೆನಪಿಡಿ, ಏನಂತ ಭಾವಿಸ್ತೀರಿ? ರಾಜ್ಕುಮಾರ್ ರಿಮೇಕ್ ಚಿತ್ರಗಳಿಂದ ಬೆಳೆದಂಥ ಒಬ್ಬ ಕಲಾವಿದನೇ ಅಲ್ಲ ಅನ್ನೋದನ್ನು ಇತಿಹಾಸ ಹೇಳ್ತಾ ಇದೆ. ಅದನ್ನು ಮೊದಲು ತಿಳ್ಕೊಳ್ಳಿ.
ಈ ಕಮಲ್ ಹಾಸನ್ಗೂ, ಈ ರಶ್ಮಿಕಾ ಮಂದಣ್ಣಿಗೂ, ಈ RGVಗೂ ಕನ್ನಡ ಅಂದರೆ ಏನಂತ ಭಾವಿಸಿದಿರಿ? ರಶ್ಮಿಕಾ ಮಂದಣ್ಣ ಅಂತೂ ನಮ್ಮ ಹುಡುಗಿಯಾಗಿ, ಕನ್ನಡದ ಹುಡುಗಿಯಾಗಿ, ಕನ್ನಡದ ಚಿತ್ರಗಳಿಂದ ಬೆಳೆದವಳಾಗಿ ಕನ್ನಡಕ್ಕೆ ಚೂರಿ ಹಾಕುವ ಕೆಲಸವನ್ನು, ಅವಮಾನ ಮಾಡುವ ಕೆಲಸವನ್ನು ಮಾಡ್ತಾಳೆ ಅಂತ ಆದರೆ ಉಂಡ ಮನೆಯ ಗಳ ಎಣಿಸೋದು ಅಂತಾರೆ ಇದಕ್ಕೆ. ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಬರಬೇಕಾಗಿಲ್ಲ ಅಂತ. ಯಾಕೆಂದರೆ ಪರಭಾಷೆಯಲ್ಲಿ ಅಲ್ಲಿ ಇಡೀಯದಾಗಿ ಹಣದ ಸುರಿಮಳೆ ಆಗ್ತಾ ಇದೆಯಲ್ಲ. ಆದ್ದರಿಂದ ಕನ್ನಡ ಈಗ ಹೀಗೆ ಎನ್ನಡ ಯಕಶ್ಚಿತ. ಆದರೆ ಕನ್ನಡದಿಂದಲೇ ಬೆಳೆದಿದ್ದೀರಿ ಅನ್ನೋದನ್ನು ಮರೆಬೇಡಿ ರಶ್ಮಿಕಾ ಮಂದಣ್ಣ ಅವರೇ. ಯಾರ್ಯಾರನ್ನೋ ಪ್ಲೀಸ್ ಮಾಡ್ಲಿಕ್ಕೆ ಹೋಗಿ, ಯಾವ್ಯಾವುದೋ ಭಾಷಿಕರನ್ನು ಪ್ಲೀಸ್ ಮಾಡ್ಲಿಕ್ಕೆ ಹೋಗಿ ಕನ್ನಡದ ಮೇಲೆ ಕಾಲಿಡುವ, ಕನ್ನಡವನ್ನು ತುಳಿಯುವ, ಕನ್ನಡವನ್ನು ವಿಕಾರಗೊಳಿಸುವ, ಕನ್ನಡವನ್ನು ಅವಮಾನಿಸುವ ಕೆಲಸಕ್ಕೆ ಮುಂದಾಗಬೇಡಿ. ಸುಟ್ಟೋಗ್ತೀರಿ, ಜಾಗ್ರತೆ. ಸುಟ್ಟೇ ಹೋಗ್ತೀರಿ, ಜಾಗ್ರತೆ. ನಮಸ್ತೆ.